ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಐಸ್, ನೋಸ್, ಫೋರ್ಹೆಡ್, ಚಿನ್ ಓಕೆ ವೈಫಿ, ಲಿಪ್ ಮಾತ್ರ ರಿಸರ್ವ್ ಎಂದು ಅವಳನ್ನ ಕನ್ಫ್ಯೂಸ್ ಮಾಡ್ತಾ ಏನ್ ಮಾತಾಡ್ತಾ ಇದ್ದಾನೆ ಇವನು ಅನುಮಾನ ಮೂಡುವಂತೆ ಮುಜುಗರ ಪಡಿಸಿದ್ದ. ಏನ್ ಹೇಳ್ತಿದ್ಯಾ ಎಂದವಳ ನೋಡಿ ಫ್ರೀಯಾಗಿ ಲಿಪ್ ಕಿಸ್ ಸಿಕ್ಕುತ್ತೆ, ಅದರಲ್ಲೂ ನಿನ್ನಂಥ ಬ್ಯೂಟಿಫುಲ್ ಹೆಂಡತಿ ಇದ್ರೂ ಲಿಪ್ ಕಿಸ್ ಪೋಸ್ಟ್ಪೋನ್ ಮಾಡಿಕೊಂಡು ಒಳ್ಳೆಯವನು ಅಂತ ನಟಿಸೋಕೆ ಅಂತ ನೀನು ತಪ್ಪಾಗಿ ತಿಳ್ಕೋಬಾರ್ದು ಅಲ್ವಾ ಎಂದಾಗ ಅವಳಿಗೆ ಸಿಟ್ಟು ಹೆಚ್ಚಾಗಿತ್ತು. ದಿಲ್ರುವಾಗಷ್ಟೇ ಲಿಪ್ ಟು ಲಿಪ್ ಎಂದು ಇನ್ನ ಕಾಡಿಸುತ್ತಿದ್ದವನ ಮಾತಿಗೆ ನಾನೇನು ನಮ್ಮ ಮಧ್ಯೆ ಕಿಸ್ ಮಿಸ್ ಆಯಿತು ಅಂತ ಫೀಲ್ ಆಗಿಲ್ಲ. ನಿನ್ನ ಲಿಪ್ಪು, ಕೈ, ಮೈ ಏನು ಬೇಕಾದರೂ ಕೊಟ್ಕೋ ಎಂದು ಹೋಗುತ್ತಿದ್ದ ಚಾರು ಕೈ ಹಿಡಿದು ಅವಳನ್ನು ಒಂದು ಸ್ಟೋರ್ ರೂಮಿಗೆ ತಂದು ನಿಲ್ಲಿಸಿದಾಗ, ಇಲ್ಲಿ ಯಾಕೆ ಕರ್ಕೊಂಡು ಬಂದೆ, ಏನು ಮಾಡ್ತಿದ್ಯಾ, ನಿನಗೆ ತಲೆ ಸರಿಗಿಲ್ಲ ಅನ್ಸುತ್ತೆ. ನೋಡು, ನಮ್ಮೂರಲ್ಲಿ ಒಳ್ಳೆ ಮನೋವೈದ್ಯರಿದ್ದಾರೆ, ಅವರನ್ನು ನಾನೇ ಖುದ್ದಾಗಿ ಭೇಟಿ ಮಾಡಿಸ್ತೀನಿ ಇರು. ಯಾಕೋ ದಿಲ್ರುಬಾ ಅಂತ ನಿನ್ನ ದಿಲ್ ಜೊತೆಗೆ ಮೆಂಟಲ್ ಆಗೋ ಸೂಚನೆ ಕಾಣಿಸ್ತಿದೆ ನನಗೆ ಎಂದು ಇನ್ನೂ ಉದ್ದುದ್ದ ಮಾತಾಡುತ್ತಿದ್ದವಳನ್ನು ದಕ್ಷಿಣಕ್ಕೆ ನಿಲ್ಲಿಸಿ, ಆಸ್ಪತ್ರೆ ಹುಡ್ಕೋಣ, ಈಗ ಇದು ನೋಡು ನೆನಪಿದ್ಯಾ ಎನ್ನಲು ಅವಳ ಮಾತು ಬೀಗ ಹಾಕಿತ್ತು. ಅಲ್ಲಿದ್ದ ವಸ್ತುಗಳನ್ನು ನೋಡುತ್ತಾ ಅದರ ಬಳಿಗೆ ಹೋದಳು ಚಾರು. ಹಳೆ ಬೀರು ನೋಡಿ ಅವನತ್ತ ನೋಡಲು ಎಸ್ ಗೋ ಫಾರ್ ಇಟ್ ಎಂದು ಗ್ರೀನ್ ಸಿಗ್ನಲ್ ನೀಡಿದ್ದ. ಬೀರುನ ಕೈಯಲ್ಲಿ ಸವರುತ್ತಾ ತೆರೆದವಳು ಅದರಲ್ಲಿದ್ದ ಸಣ್ಣ ಪುಟ್ಟ ವಸ್ತುಗಳಾದ ಕೊಡೆ, ಬಳೆ, ಪಂಚೆ, ಶಲ್ಯ, ಕೈಗಡಿಯಾರ, ಕನ್ನಡಕ ನೋಡಿ ಕೊಡೆಯನ್ನ ಕೆನ್ನೆಗಪ್ಪಿ ಕನ್ನಡಕವನ್ನ ನೋಡಿ ಅವಳ ದುಪ್ಪಟ್ಟದಲ್ಲೇ ಗಾಜು ಒರೆಸಿ ಪಂಚೆ ಶಲ್ಯವನ್ನ ಮೆತ್ತಗೆ ಸವರುತ್ತಾ ಮುತ್ತಿಟ್ಟು ಅಲ್ಲಿ ಇದ್ದ ಟ್ರಂಕ್ ತೆರೆದು ಅದರಲ್ಲಿದ್ದ ಹಳೆ ಸೀರೆ, ಕುಚ್ಚು, ಚೌಳಿ ಹೀಗೆ ಎಲ್ಲವನ್ನ ನೋಡುತ್ತಾ ಸೀರೆಗೆ ಮುತ್ತಿಟ್ಟು ಹಳೆ ಕಾಲದ ಬಳೆಗಳನ್ನು ಅಲುಗಾಡಿಸುತ್ತಾ ಅದರ ಸದ್ದು ಕೇಳುತ್ತಾ ಆನಂದಿಸಿದವಳು ಅಲ್ಲಿದ್ದ ಕುಚ್ಚು ಚೌಳಿ ನೋಡಿ ನಕ್ಕಳು. ಹಾಗೆ ಅಲ್ಲಿದ್ದ ಸೂಟ್ ಕೇಸ್ ತೆರೆದು ಅದರಲ್ಲಿದ್ದ ತನ್ನ ಅಪ್ಪ ಅಮ್ಮನ ಹಳೆಯ ಫೋಟೋ ಹಿಡಿದು ಕಣ್ಣೀರಲ್ಲಿ ಅಭಿಷೇಕ ಮಾಡಿ ಅದಕ್ಕೆ 10 ಬಾರಿ ಮುತ್ತಿಟ್ಟಳು ಚಾರು. ಅವಳ ಖುಷಿ ನೋಡುತ್ತಾ ಬೀವಿ ಕೂಡ ತನ್ನ ಕಣ್ಣಲ್ಲಿ ಒಂದು ರೀತಿಯ ಕಂಬನಿ ತಂದುಕೊಂಡ. ಅಪ್ಪ ಎಂದವಳು ಮನ ತುಂಬಿ ಅಳುವಾಗ ಅವಳ ಪಕ್ಕ ಬಂದು ನಿಲ್ಲುವ ಬಿಬಿ, ನಿನ್ನ ಡ್ಯಾಡ್ ಮತ್ತೆ ಮಾಮ ಎಂದು ಕೇಳುತ್ತಾನೆ. ಎಂದು ತಲೆ ಆಡಿಸಿದ್ಲು. ಅಪ್ಪ ಅಮ್ಮ ಇವರೇ ಎಂದು ಫೋಟೋ ತೋರಿಸಿ ಪರಿಚಯ ಮಾಡಿಸ್ಕೊಟ್ಲು. ಅಪ್ಪ ರೈತ ಆದರ್ಶ ಪ್ರಭಾಕರ್, ಅಮ್ಮ ಸುಶೀಲಾ, ಇಬ್ರು ನನ್ನ ಬಿಟ್ಟು ದೂರ ಹೋಗ್ಬಿಟ್ರು. ನನಗೆ ನೋವಾದಾಗೆಲ್ಲ ಇವ್ರ ಫೋಟೋ ನೋಡಿಕೊಂಡು ಮಾತಾಡ್ತಾ ಇದ್ದೆ, ನೀನು ಅದನ್ನು ಕಿತ್ಕೊಂಡಿದ್ದೆ. ಇದನ್ನು ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಸುರ ಎನ್ನುತ್ತಾ ಆನಂದ ಭಾಷ್ಮ ಸುರಿಸಲು, ಗೊತ್ತಾಗ್ತದೆ ವೈಫಿ, ನಿನಗೆ ಫೋಟೋ ಮೇಲೆ ಇಷ್ಟೊಂದು ಸೆಂಟಿಮೆಂಟ್ ಇದೆ ಅಂತ ಗೊತ್ತಿರಲಿಲ್ಲ ಎನ್ನುತ್ತಾ, ನೀನು ಬದುಕಿಲ್ಲದವ್ರ ಮೇಲೆ ಇಷ್ಟು ಪ್ರೀತಿ ತೋರಿಸುವೆ, ನಿನ್ನ ಬದುಕಿದ್ದು ನಿನ್ನ ಪ್ರೀತಿ ಗಳಿಸುವವರ ಮೇಲೆ ಅದೆಷ್ಟು ಪ್ರೀತಿ ತೋರ್ತೀಯ, ನೀನು ಪ್ರೀತಿ ಪಡೆದವರು ಲಕ್ಕಿ ಎಂದ್ಕೊಂಡು ನಕ್ಕನು. ನಾವು ತುಂಬ ಪ್ರೀತಿ ಮಾಡೋರು ದೂರ ಆದರೆ ಆ ಸೆಂಟಿಮೆಂಟ್ ಗೊತ್ತಾಗುತ್ತೆ. ಇದ್ದಾಗ ಚೆನ್ನಾಗಿ ನೋಡ್ಕೋಬೇಕು, ಹೋದ್ಮೇಲೆ ನೋಡ್ಕೊಳ್ಳೋಕ್ಕಾಗಲ್ಲ. ಇರೋರಿಗೆ ಬೆಲೆ ಗೊತ್ತಿರಲ್ಲ, ಇಲ್ಲದೆ ಇರೋರಿಗೆ ಅದರ ಬೆಲೆ ಗೊತ್ತಿದ್ರೂ ಪ್ರಯೋಜನಕ್ಕೆ ಬರಲ್ಲ ಎಂದು ಅವನ ಮನದಲ್ಲಿ ಅವನಮ್ಮನ ಮೇಲೆ ಕೊಂಚ ಭಾವನೆ ಹುಟ್ಟಿಸಿದ್ದಳು ಚಾರು. ಇವತ್ತಿರೋರು ನಾಳೆ ಇರ್ತಾರೆ ಅನ್ನೋಕ್ಕೆ ಯಾವ ಗ್ಯಾರಂಟಿ ವಾರಂಟಿನೂ ಇಲ್ಲ. ಈ ಬದುಕಲ್ಲಿ ಎಲ್ಲವೂ ಅನಿರೀಕ್ಷಿತ. ಈಗ ನಿನ್ನ ಜೊತೆ ಮಾತಾಡ್ತಾ ನಿಂತಿರೋ ನಾನು ಇನ್ನು ಅರ್ಧ ಗಂಟೆಯಲ್ಲಿ ಹೀಗೆ ಮಾತಾಡ್ತಾ ಇರ್ತೀನಿ ಅಂತ ಹೇಳಕ್ಕೆ ಬರಲ್ಲ. ಬದುಕಿ ಹೀಗೆ, ಬೇಡ ಅಂದರೂ ಕೆಲವೊಂದನ್ನು ಒಪ್ಕೋಬೇಕು, ಕೆಲವೊಂದನ್ನು ದೂರ ಮಾಡ್ಕೋಬೇಕು ಎಂದು ದುಃಖಿಸಿ, ಇದು ನೋಡು ಅಪ್ಪ ಬಳಸ್ತಿದ್ದ ಛತ್ರಿ, ನಾನು ಮಳೆ ಬರೋ ಸಮಯದಲ್ಲಿ ಬಚ್ಚಿಡ್ತಿದ್ದೆ. ಅಪ್ಪ ಅದನ್ನು ಹುಡುಕಿ ಸುಸ್ತಾಗಿ ಕೂತಾಗ ಕೊಡ್ತಿದ್ದೆ. ಆಗ ಅಪ್ಪ ನನ್ನನ್ನು ಅಟ್ಟಾಡ್ಸೋಕೆ ಬಂದಾಗ ಇಬ್ಬರು ಸೇರಿ ಮಳೆಯಲ್ಲಿ ನೆನೆತಿದ್ವಿ. ಅಮ್ಮ ಬೈತಿರೋರು. ಆ ದಿನಗಳು ಅದೆಷ್ಟು ಚೆನ್ನಾಗಿತ್ತು ಗೊತ್ತಾ ಎಂದು ತನ್ನ ತುಂಟತನದ ಬಗ್ಗೆ ಹೇಳಿದ್ಲು. ಇದು ನೋಡು ಅಸುರ, ಅಮ್ಮ ಅಪ್ಪ ನನ್ನ ಮದುವೆ ಆದಾಗ ಹುಟ್ಟಿದ ಸೀರೆ, ಅಮ್ಮನ ಫೇವ್ರೇಟ್, ನಂದು ಕೂಡ. ನಾನು ಹುಟ್ಟ ಮೊದಲ ಸೀರೆ ಇದೆ. ನನಗೆ ಅತಿಯಾಗಿ ನೋವಾದಾಗ, ನಾನು ಒಂಟಿ ಅಂತ ಅನ್ನಿಸ್ದಾಗ ಇದನ್ನು ಉಟ್ಟು ಅಮ್ಮ ನನ್ನ ಅಪ್ಪಿ ಖುಷಿ ಪಡ್ತಿದ್ದೆ ಎನ್ನುತ್ತಾ ಕನ್ನಡಕ ತೋರಿಸಿ, ಇದು ಅಪ್ಪನ ಬೆಸ್ಟ್ ಫ್ರೆಂಡ್,
ನನ್ನ ಎನಿಮಿ ಕನ್ನಡಕ. ಅಪ್ಪನ ಬಳಿ ಚೀಟಿಂಗ್ ಮಾಡೋಕೆ ಇದನ್ನು ಎಸ್ಕೇಪ್ ಮಾಡ್ತಿದ್ದೆ. ನನಗೆ ಚಿಕ್ಕ ವಯಸ್ಸಲ್ಲಿ ಕನ್ನಡ ಬರೆಯುವಾಗ ಆಕಾರ ಹಾಕಾರ ಬರ್ತಿರ್ಲಿಲ್ಲ. ಆಗ ಅಪ್ಪ ಬೈದ್ರೆ ಅಂತ ಎತ್ತಿಡ್ತಿದ್ದೆ ಎಂದು ನಕ್ಕಳು. ಹಾಗೆ ಇದು ಅದು ಎನ್ನುತ್ತಾ ಎಲ್ಲ ವಸ್ತುವನ್ನು ನೋಡಿ ಅವನಿಗೆ ಪರಿಚಯ ಮಾಡಿಸಿ ಮನದಲ್ಲಿ ತುಂಬಿದ ಸಂತೋಷ ನೋವು ಎಲ್ಲವನ್ನು ಹೊರಹಾಕಿದ್ಲು ಚಾರು. ಅವಳು ನೋವು ನಲಿವು ಎಲ್ಲವನ್ನು ನೋಡುತ್ತಾ ಆನಂದಿಸಿದ ಬೇಬಿ, ವೈಫಿ ಆರ್ ಯು ಹ್ಯಾಪಿ ನೌ ಎಂದು ಕೇಳಿದ. ತುಂಬ. ಆದರೆ ಇದೆಲ್ಲ ಹೇಗೆ ಸಿಕ್ತು, ಎಲ್ಲಿತ್ತು ಎಂದು ಕೇಳಿದ್ಲು. ಇದೆಲ್ಲ ನಾನು ನಿಮ್ಮನೆ ಓಡಿಸುವಾಗ ಸಿಕ್ಕ ವಸ್ತುಗಳು, ಅದನ್ನು ಎತ್ತಿಡೋಕೆ ಹೇಳಿದ್ದೆ. ಈಗ ಹೇಗಿದ್ರು ನೀನನ್ನು ಸವಾಲ್ಗೆದ್ದು ಮನೆ ಪಡ್ಕೋತಿದ್ಯಾ, ಸೊ ಇದೆಲ್ಲ ವಾಪಸ್ ಕೊಡಬೇಕಲ್ವಾ, ಅದಕ್ಕೆ ಎಂಜಾಯ್ ಇಟ್ ಎಂದಾಗ ಅವಳ ಮನದಲ್ಲಿ ಅವನ ನಡವಳಿಕೆ ಬಗ್ಗೆ ಏನೂ ತಿಳಿದಿಲ್ಲ. ಖುಷಿಯಲ್ಲಿ ಎಲ್ಲವನ್ನ ಆನಂದಿಸುತ್ತಿದ್ದವಳನ್ನು ನೋಡಿ ವಿವಿಗೆ ಇದೇ ಖುಷಿಯಲ್ಲಿ ಕ್ಷಮೆ ಕೊಡ್ತೀಯಾ ಅಲ್ವಾ ವೈವಿ, ಮನಸಾರೆ ಕ್ಷಮೆ ಕೇಳಿದ. ಅವನ ಮಾತಿಗೆ ಜೋರಾಗಿ ನಗುವ ಚಾರು, ಅನ್ಕೊಂಡೆ, ನಾನು ಸರಿಯಾಗಿ ಗೆಸ್ ಮಾಡಿದೆ. ಮಿಸ್ಟರ್ ಬ್ಯಾಡ್ ಬಾಯ್ ಅಷ್ಟು ಸುಲಭವಾಗಿ ಏನನ್ನು ಕೊಡೋದಿಲ್ಲ, ಏನನ್ನು ಕೇಳೋದಿಲ್ಲ. ಹೀಗಿರುವಾಗ ನನ್ನನ್ನು ಈ ಮನೆಗೆ ಕರ್ಕೊಂಡು ಬಂದು ಇಷ್ಟೆಲ್ಲ ಸರ್ಪ್ರೈಸ್ ಕೊಟ್ಟ ಅಂದರೆ ಇದರಲ್ಲಿ ಏನೋ ಮರ್ಮ ಇದೆ ಅಂತ ಅನ್ನಿಸ್ತಿತ್ತು. ವಾವ್ ಮಿಸ್ಟರ್ ಅಸುರ ಮಹಾರಾಜ್, ಯಾವುದನ್ನು ಲಾಭ ಇಲ್ಲದೆ ಮಾಡಲ್ಲ ಅಲ್ವಾ. ಕ್ಷಮೆಗಾಗಿ ಇದನ್ನು ವಾಪಸ್ ಕೊಟ್ಟೆ ಅಂತಾಯಿತು. ಒಂದು ವೇಳೆ ನಾನಿನ್ನ ಆಗ್ಲೇ ಕ್ಷಮಿಸಿದ್ದಿದ್ರೆ ನೀನು ಈ ಸರ್ಪ್ರೈಸ್ ಕೊಡ್ತಿರ್ಲಿಲ್ಲ ಅಲ್ವಾ ನನಗೆ. ಮುಂದೆ ಯಾವಾಗಾದರೂ ನೋಡ್ಕೊಳ್ಳೋಣ ಅಂತ ಸುಮ್ಮನಿರ್ತಿದ್ದೆ ಅನ್ಸುತ್ತೆ. ವಾವ್ ಎಂದು ಚಪ್ಪಾಳೆ ತಟ್ಟಳು. ಇದರಲ್ಲಿ ತಪ್ಪೇನಿದೆ ವೈಫಿ, ನನಗೆ ನಿನ್ನ ಕ್ಷಮೆ ಬೇಕು. ಸೊ ನಿನ್ನನ್ನು ಕನ್ವಿನ್ಸ್ ಮಾಡಬೇಕು, ಅದಕ್ಕೆ ಈ ಥರ ಸರ್ಪ್ರೈಸ್ ಕೊಟ್ಟೆ. ನೀನು ಖುಷಿಯಾದೆ, ಈಗ ನಾನು ಖುಷಿ ಆಗಬೇಕು. ಸೊ ಕ್ಷಮೆ ಕೊಡು ಎಂದು ಮೃದುವಾಗಿ ಕೇಳಿದ. ನೀನು ನಿನ್ನೆ ಮಾತಾಡಿದ್ದು ತುಂಬ ಚೀಪ್ ಮಾತು ಲಕ್ಕಿ, ಅಷ್ಟು ಬೇಗ ಮರೆಯೋದಲ್ಲ ಎಂದು ಮುಖ ಕಿವುಚಿದ್ಲು. ಹೌದು, ತಪ್ಪಾಗಿದೆ. ಐ ನೋ, ಇನ್ಮೇಲೆ ಆ ಥರ ಯಾವತ್ತೂ ಮಾತಾಡೋದಿಲ್ಲ ಪಕ್ಕ. ಬಟ್ ನನಗೆ ನಿನ್ನ ಈ ಸೈಲೆನ್ಸ್ ತುಂಬ ಹಿಂಸೆ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊ ಪ್ಲೀಸ್ ಎಂದು ಒಂದು ರೀತಿಯಲ್ಲಿ ಕೈ ಮುಗಿದ ಹಾಗೆ ಇತ್ತು ಅವನ ಬೇಡಿಕೆ. ಆದರೂ ಚಾರು ಕರಗಲಿಲ್ಲ. ಅವನ ತಾಳ್ಮೆ ಕೆಡುತ್ತಿತ್ತು. ವೈಫಿ, ಅರ್ಥ ಮಾಡ್ಕೊ, ನಿನ್ನೆ ಏನಾಯಿತು ಅದನ್ನು ಮರೆತುಬಿಡು. ಏನೇನೋ ಮಾತಾಡಿದೆ, ಸೋ ಸಾರಿ ಎಂದಾಗಲೂ ಅದೇ ಮೌನ ತೋರಿದ್ಲು. ಈಗ ಕೋಪ ವಿಕೋಪಕ್ಕೇರುತ್ತಾ ಬಂದಿತ್ತು ಅವನಿಗೆ. ಚಾರು, ನಿನಗೆ ಇನ್ನೂ ಎಷ್ಟು ರೀತಿಯಲ್ಲಿ ಸಾರಿ ಕೇಳಬೇಕು? ಲಕ್ಕಿ ಯಾರ ಮುಂದೆನೂ ಕ್ಷಮೆ ಕೇಳಿದ್ದೇ ಇಲ್ಲ. ಏನೋ ನಿನ್ನ ಮಾತಿಗೆ, ನಿನ್ನ ಜಗಳಕ್ಕೆ, ನಿನ್ನ ಕಂಪನಿಗೆ ಲಕ್ಕಿ ಅಡಿಕ್ಟ್ ಆಗಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಮುಂದೆ ಸುತ್ತುತ್ತಾ ಸಾರಿ ಕೇಳ್ತಾ ಇದ್ದೀನಿ. ಕೆಟ್ಟ ಕೋಪ ಬಂದರೆ ಎಂದು ಇನ್ನೂ ಮಾತು ಮುಂದುವರಿಸುವ ಅವನ ಮುಖದ ಮುಂದೆ ಕೈ ತೋರಿಸಿ, ದಿಯಾ ಮದುವೆ ಮುರಿದು ಬೀಳುತ್ತೆ ಅಲ್ವಾ, ಒಬ್ಬರ ವೀಕ್ನೆಸ್ ಇಟ್ಕೊಂಡು ಆಟ ಆಡಿಸೋದು ನಿನ್ನ ಗುಣ, ಅದೇ ತಾನೇ ಹೇಳ್ತೀಯಾ ಎಂದು ಕೋಪದಲ್ಲಿ ಕೇಳುತ್ತಾಳೆ ಚಾರು. ಅವನ ಗುಣ ಅದೇ ಅಲ್ವಾ? ಇಲ್ಲ, ಕೆಟ್ಟ ಕೋಪ ಬಂದರೆ ಈ ಜನ್ಮದಲ್ಲಿ ನಿನಗೆ ಲಕ್ಕಿಯಿಂದ ಬಿಡುಗಡೆ ಸಿಗಲ್ಲ ಅನ್ನೋಕೆ ಬಂದೆ ಎಂದು ಈ ಬಾರಿ ಉಲ್ಟಾ ಹೊಡೆದಿದ್ದ ಬೀಬಿ. ಅವನ ಮಾತು ಅಚ್ಚರಿ ತರಿಸಿ, ಏನು ಮಾತಾಡ್ತಾ ಇದೆಯಾ ಲಕ್ಕಿ, ನಿನ್ನ ತಲೆಯಲ್ಲಿ ಏನಿದೆ ಎಂದು ವಿಚಿತ್ರ ಹೇಳಿದವಳ ಬಳಿ ನಡೆದು ಬಂದು, ನೋಡು, ನನಗೆ ನೀನು ಹೆಂಗೆ ಶಿಕ್ಷೆ ಬೇಕಾದರೂ ಕೊಡು, ಆದರೆ ಮಾತು ನಿಲ್ಲಿಸ್ಬೇಡ. ಲಕ್ಕಿ ನಿನಗೆ ಅಡಿಕ್ಟ್ ಆಗಿದ್ದಾನೆ ಎಂದು ಬಿಟ್ಟಿದ್ದ. ಕೋಪದಲ್ಲಿ ನಾಲ್ಗೆ ಮಿತಿ ಮೀರಿ ಮನಸ್ಸಿನ ಮಾತು ಹೇಳುತ್ತಂತೆ. ಅದೇ ನಡೆದಿತ್ತು ಇಲ್ಲಿ. ಏನು ಎಂದು ಇನ್ನೂ ವಿಚಿತ್ರವಾಗಿ ನೋಡ್ತಿದ್ದವಳ ನೋಟವನ್ನು ಸೇರಿಸಿದವ, ಎಸ್, ಬ್ಯಾಡ್ ಬಾಯ್ ಅಡಿಕ್ಟೆಡ್ ಟು ಗುಡ್ ಗರ್ಲ್ ಎಂದು ನೇರವಾಗಿ ನುಡಿದ್ಬಿಟ್ಟಿದ್ದ. ಅವನ ವಿಚಿತ್ರ ಉತ್ತರಕ್ಕೆ ಗಾಬರಿಯಾದವಳ ಕೈ ಹಿಡಿದು, ನಿನ್ನನ್ನು ಬೇರೆ ಯಾರಾದರೂ ಮುಟ್ಟಿದ್ರೆ, ಏಕವಚನದಲ್ಲಿ ಮಾತಾಡಿಸಿದ್ರು ಈ ಲಕ್ಕಿ ಸುಮ್ಮನೆ ಬಿಡಲ್ಲ. ಒಂದು ವೇಳೆ ನೀನಾಗಿ ಅವ್ರ ಜೊತೆ ಕ್ಲೋಸ್ ಆದರೂ ಈ ಲಕ್ಕಿ ಅದನ್ನು ಸಹಿಸಲ್ಲ. ಅದು ಯಾರೇ ಆದರೂ ಸರಿ, ಎಷ್ಟೇ ಕ್ಲೋಸ್ ಇದ್ರೂ ಸರಿ. ನಿನ್ನೆ ನೀನು ಕ್ಯಾಪ್ಟನ್ ಜೊತೆ ಅಷ್ಟು ಕ್ಲೋಸ್ ಮೂವ್ ಮಾಡಿದ್ದು ನೋಡಿ ನನಗೆ ಕೋಪ ಬಂತು. ಆ್ಯಂಡ್ ಎಸ್, ಅದೇ ಕೋಪದಲ್ಲಿ ನನ್ನ ಕೈನೂ ಹರ್ಟ್ ಮಾಡಿಕೊಂಡೆ, ನಿನಗೂ ಹರ್ಟ್ ಮಾಡಿದೆ ಎಂದು ಒಂದೇ ಉಸಿರಲ್ಲಿ ನುಡಿದವನ ಕಣ್ಣಲ್ಲಿ ಕೆಂಡದಂಥ ಕೋಪದ ಜೊತೆಗೆ ಅವಳ ಮೇಲಿನ ಸಂಪೂರ್ಣ ಹಕ್ಕು ನನ್ನದೇ ಎನ್ನುವ ಭಾವನೆ ಸ್ಪಷ್ಟವಾಗಿತ್ತು ಅವಳಿಗೆ. ಯಾಕೆ ಅದೇ ವೇಗದಲ್ಲಿ ಕೇಳಿದ್ಲು. ಅವಳಿಗೆ ಕ್ಲಾರಿಟಿ ಬೇಕಿತ್ತು. ಯಾಕೆ ಏನೂ ಗೊತ್ತಿಲ್ಲ, ಕ್ಯಾಪ್ಟನ್ ಜೊತೆ ನೀನು ಕ್ಲೋಸ್ ಮೂವ್ ಮಾಡಿದ್ದಕ್ಕೆ ಕೋಪ ಬಂತು. ಬಟ್ ಅದೆಲ್ಲ ಆಗೋಕ್ಕೆ ಕಾರಣ ಎಣ್ಣೆ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಸಾರಿ ವೈಫಿ ಎಂದವನ ಬಾಯಲ್ಲಿ ಸತ್ಯವೇ ಬಂದಿತ್ತು. ಅದಕ್ಕೆ
ನಾನು ಕ್ಯಾರೆಕ್ಟರ್ಲೆಸ್ ಆಗ್ಬಿಡ್ತೀನಾ? ಒಂದು ಹುಡುಗನ ಜೊತೆಗೆ ಮಾತಾಡಿದ್ರೆ ನಾನು ಕ್ಯಾರೆಕ್ಟರ್ಲೆಸ್ ಆಗ್ಬಿಡ್ತೀನಾ? ಕೇಳುತ್ತಾ ಅವನನ್ನು ಹಿಂದಕ್ಕೆ ತಳ್ಳುತ್ತಾ ನಡೆದಳು. ನನ್ನ ಕ್ಯಾರೆಕ್ಟರ್ ಸರಿಗಿಲ್ಲ ಅಂದಮೇಲೆ ಮತ್ತ್ಯಾಕೆ ಸಾರಿ ಕೇಳ್ತಿದ್ಯಾ ನೀನು? ದೂರ ಇರು. ನನ್ನಂಥ ನಡತೆಗೆಟ್ಟವಳ ಸಹವಾಸ ಯಾಕೆ ಬೇಕು ನಿನಗೆ? ನೀನು ನನಗೆ ಯಾಕೆ ಅಡಿಕ್ಟ್ ಆಗಬೇಕು? ನಾನು ಕ್ಯಾರೆಕ್ಟರ್ಲೆಸ್ ಅಲ್ವಾ? ಮತ್ತು ಯಾಕೆ ನಿನಗೆ ಕೋಪ ಬರುತ್ತೆ ನಾನು ಬೇರೆಯವ್ರ ಜೊತೆ ಕ್ಲೋಸ್ ಆದರೆ? ನಿನಗೆ ಏನು ಬೇಜಾರು ನಾನು ಇನ್ನೊಬ್ಬರ ಜೊತೆ ಇದ್ದರೆ ಎಂದು ಇನ್ನೂ ನುಡಿಯುತ್ತಿದ್ದವಳ ಕೈ ಹಿಡಿದು ಅದೇ ಬೀರುಗೆ ಒರಗಿಸಿದವ. ಐ ಫೀಲ್ ಜಲಸ್. ಎಸ್, ಐ ಫೀಲ್ ಜಲಸ್. ನೀನು ಹೇಳಿದ ನಿಜ. ನನಗೆ ನೀನು ಬೇರೆಯವ್ರ ಜೊತೆ ಕ್ಲೋಸ್ ಆದರೆ ಜಲಸ್ ಫೀಲ್ ಆಗುತ್ತೆ. ನಿನ್ನೆನೂ ಅದೇ ಆಗಿತ್ತು, ಯಾವಾಗಲೂ ಅದೇ ಆಗೋದು. ಅದಕ್ಕೆ ಆ ರೀತಿ ಮಾತಾಡಿದೆ. ನೀನು ನನಗಿಂತ ಬೇರೆಯವ್ರ ಜೊತೆ ಕ್ಲೋಸ್ ಇದ್ದರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನೀನು ಜಗಳ ಆಡಿದ್ರೂ ನನ್ನ ಜೊತೆಗೆ ಆಡಬೇಕು, ಬೈದರೂ ನನಗೆ ಬೈಬೇಕು, ಖುಷಿ ಆದರೂ ನನ್ನ ಜೊತೆಗೆ ಶೇರ್ ಮಾಡಬೇಕು, ದುಃಖ ಆದರೂ ನಾನೇ ಇರಬೇಕು. ಒಟ್ಟಾರೆ ನಿನ್ನ ಪ್ರತಿ ವಿಚಾರದಲ್ಲೂ ಈ ಬಿ ಇರಬೇಕು ಎಂದು ತನ್ನ ಮನದ ಮಾತು ಒದರಿಬಿಟ್ಟ. ಅವನ ಮಾತು ಕೇಳ್ತಾ ಚಾರುಗೂ ಅಚ್ಚರಿಯ ಜೊತೆ ಈ ಭಾವನೆಗೆ ಏನೆಂದು ಹೆಸರಿಡಬೇಕೋ ಆಲೋಚಿಸುತ್ತಾ ನಿಂತಳು. ಮುಂದೆ ಪುಟ್ಟ ಮಗುವಿನ ಹಾಗೆ ನೇರ ನೋಟ ಸೇರಿಸಿದವನು, ಆಗಿದ್ದು ಆಗೋಯ್ತು ವೈಫಿ, ಇನ್ನು ಮುಂದೆ ಆ ಥರ ಮಾತಾಡಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ನಿನ್ನ ಜೊತೆ ಜಗಳ ಮಾಡಿಕೊಂಡು ರಾತ್ರಿ ಬೆಳಿಗ್ಗೆ ಎಲ್ಲವೂ ವರ್ಷ ಅನ್ನಿಸ್ತಿದೆ. ಪ್ಲೀಸ್ ಅರ್ಥ ಮಾಡ್ಕೊ ಎನ್ನುತ್ತಾ ಅವಳ ಕೈ ಹಿಡಿದವ. ಬೇಕಿದ್ರೆ ಬೇರೆ ಏನಾದರೂ ಶಿಕ್ಷೆ ಕೊಡು, ಐ ಆಮ್ ರೆಡಿ, ಏನಾದರೂ ಓಕೆ, ಬಟ್ ಮಾತು ನಿಲ್ಲಿಸ್ಬೇಡ. ಈ ಗಾಳಿ, ನೀರು, ಆಹಾರ ಎಷ್ಟು ಮುಖ್ಯವೋ ಅಷ್ಟು ಮುಖ್ಯ ನನಗೆ ನಿನ್ನ ಮಾತು ಎಂದು ನುಡಿದವನ ನೋಡಿ ಅವನ ಬೇಡಿಕೆಯನ್ನು ಬಳಸಿಕೊಂಡು ಈ ಬಾರಿ ತಾನೂ ಲಾಭ ಹುಡುಕಿದ್ಲು ಚಾರು. ಏನಾದರೂ ಓಕೆನಾ ಕೇಳುತ್ತಾ ಅವನನ್ನು ನೋಡಲು ಎಸ್ ಎಂದು ನುಡಿದು ಬಿಟ್ಟ ತಡ ಮಾಡದೆ. ಮತ್ತೆ ಮಾತಬ್ಬಾರ್ದು ಎಂದವಳ ಕೈಗೆ ಕೈ ಸೇರಿಸಿದವನು, ಯಾವತ್ತೂ ಮಾತು ತಪ್ಪಲ್ಲ, ಬಟ್ ನೀನು ನಾರ್ಮಲ್ ಆಗ್ತೀಯಾ ಕೇಳಿದನು. ಎಂದಳು. ಹಾಗಾದರೆ ಓಕೆ ವೈಫಿ ಎಂದನು. ಅವಳ ಮಾತಿಗೆ ಇಷ್ಟು ಅಡಿಕ್ಟ್ ಆದಾಗ ಇನ್ನು 80 ದಿವಸ ಆದರೆ ಅವಳನ್ನು ದೂರ ಬಿಟ್ಟು ಬದುಕ್ತಾನ? ಒಂದು ವೇಳೆ ಇವಳಿಗಿಂತ ಹೆಚ್ಚು ಪ್ರೀತಿ ದಿಲ್ರುಬಾ ಮೇಲಿರಲು ಸಾಧ್ಯನಾ? ಇಬ್ಬರಲ್ಲಿ ಯಾರಿಗೆ ಅವನ ಮನಸ್ಸು? ಆದರೆ ಸತ್ಯ ಬೇರೆಯೇ ಇದೆ. ಲಕ್ಕಿ ಯಾರನ್ನ ಹೆಚ್ಚು ಪ್ರೀತಿ ಮಾಡ್ತಾನೋ ಅವರನ್ನೇ ಮುಂದಕ್ಕೆ ಹೆಚ್ಚು ದ್ವೇಷಿಸುತ್ತಾ ನೋವು ಮಾಡ್ತಾನೆ. ಯಾರನ್ನ ದ್ವೇಷ ಮಾಡ್ತೀನಿ ಅಂತಾನೋ ಅವರನ್ನೇ ಹೆಚ್ಚು ಪ್ರೀತಿ ಮಾಡ್ತಾ ಆ ನೋವಿಗೆ ಮುಲಾಮು ನೀಡ್ತಾನೆ. ಅರ್ಥ ಆಗಿಲ್ಲ ಅಂದರೆ ಮುಂದೆ ಕತೆ ಓದುತ್ತಾ ಹೋಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಮನದಲ್ಲೇ ಏನು ಲೆಕ್ಕಾಚಾರ ಹಾಕುತ್ತಾ ನಿಂತಳು ಚಾರು. ಏನು ಕೇಳಬಹುದು? ಅತ್ತಿತ್ತ ಲಕ್ಕಿನೇ ಡ್ರಾಪ್ ಆಗ್ತಿದ್ದಾನೆ. ಈ ಬಾರಿ ಚಾರು ಏನು ಕೇಳಿ ಲಕ್ಕಿನ ಡ್ರಾಪ್ ಮಾಡ್ತಾಳೆ ನೋಡೋಣ. ಎಂದಿನಂತೆ ತಮ್ಮ ಪ್ರೋತ್ಸಾಹಕ್ಕೆ ಕಾಯುವೆ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.